ಬಂದ ಆಶೀರ್ವಾದ ಪಡೆಯೋಣ. ರೈತರಿಗೆ ಒಳ್ಳೇದಾಗಲಿ, ರೈತರು ಬದುಕಬೇಕು, ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ ಅದೇ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನ್ ಮಾಡ್ತಾರೆ ಮಾಡ್ಲಿ, ನಾವೆಲ್ಲದಕ್ಕೂ ರೆಡಿಯಾಗಿರು. ಸಿಎಂ ಕೂಡ ಅದೇನಿದೆ ಅದನ್ನ ನಾವು ಮಾಡ್ತೀವಿ ಕ್ರಮಗಳನ್ನ. ಆಯ್ತು ಆಯ್ತು ಆಯ್ತು. ಓಕೆ ಸರ್. ನಿಮ್ಮಲ್ಲಿ FIR ಹಾಕಿರೋಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರ ಅಂತ? ಇಲ್ಲ, ಅದೆಲ್ಲ ಏನಿಲ್ಲ. ಇವತ್ತು ಯಾರಾದ್ರೂ ಪೊಲೀಸ್ ಸಂಪರ್ಕ ಮಾಡಿದ್ರ ನಿಮ್ಮನ್ನ? ಇಲ್ಲ, ನಮ್ಮ ಹತ್ರ ಯಾರು ಬರ್ತೀವಿ ಏನು ಸಂಪರ್ಕ ಮಾಡಿ ಬಂದ ಆಶೀರ್ವಾದ ಪಡೆಯೋಣ. ರೈತರಿಗೆ ಒಳ್ಳೇದಾಗಲಿ, ರೈತರು ಬದುಕಬೇಕು, ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ ಅದೇ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನ್ ಮಾಡ್ತಾರೆ ಮಾಡ್ಲಿ, ನಾವೆಲ್ಲದಕ್ಕೂ ರೆಡಿಯಾಗಿರು. ಸಿಎಂ ಕೂಡ ಅದೇನಿದೆ ಅದನ್ನ ನಾವು ಮಾಡ್ತೀವಿ ಕ್ರಮಗಳನ್ನ. ಆಯ್ತು ಆಯ್ತು ಆಯ್ತು. ಓಕೆ ಸರ್. ನಿಮ್ಮಲ್ಲಿ FIR ಹಾಕಿರೋಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರ ಅಂತ? ಇಲ್ಲ, ಅದೆಲ್ಲ ಏನಿಲ್ಲ. ಇವತ್ತು ಯಾರಾದ್ರೂ ಪೊಲೀಸ್ ಸಂಪರ್ಕ ಮಾಡಿದ್ರ ನಿಮ್ಮನ್ನ? ಇಲ್ಲ, ನಮ್ಮ ಹತ್ರ ಯಾರು ಬರ್ತೀವಿ ಏನು ಸಂಪರ್ಕ ಮಾಡಿ ಬಂದ ಆಶೀರ್ವಾದ ಪಡೆಯೋಣ. ರೈತರಿಗೆ ಒಳ್ಳೇದಾಗಲಿ, ರೈತರು ಬದುಕಬೇಕು, ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ ಅದೇ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನ್ ಮಾಡ್ತಾರೆ ಮಾಡ್ಲಿ, ನಾವೆಲ್ಲದಕ್ಕೂ ರೆಡಿಯಾಗಿರು. ಸಿಎಂ ಕೂಡ ಅದೇನಿದೆ ಅದನ್ನ ನಾವು ಮಾಡ್ತೀವಿ ಕ್ರಮಗಳನ್ನ. ಆಯ್ತು ಆಯ್ತು ಆಯ್ತು. ಓಕೆ ಸರ್. ನಿಮ್ಮಲ್ಲಿ FIR ಹಾಕಿರೋಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರ ಅಂತ? ಇಲ್ಲ, ಅದೆಲ್ಲ ಏನಿಲ್ಲ. ಇವತ್ತು ಯಾರಾದ್ರೂ ಪೊಲೀಸ್ ಸಂಪರ್ಕ ಮಾಡಿದ್ರ ನಿಮ್ಮನ್ನ? ಇಲ್ಲ, ನಮ್ಮ ಹತ್ರ ಯಾರು ಬರ್ತೀವಿ ಏನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.